ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋಗಳೆಲ್ಲ ನೋಡಿದ್ದೀರಾ ನೀವು. ಸ್ವಿಗ್ಗಿಲಿ 100 ರೂಪೀಸ್ ಫ್ಲ್ಯಾಟ್ ಪೇ ಕೊಟ್ಟಿದ್ದ. ಅಂದರೆ 100 ರೂಪೀಸ್ ಒಂದು ಆರ್ಡರಿಗೆ ಕೊಟ್ಟರೂ ಕೂಡ ಅವನು ದುಡ್ಡು ಹೇಗೆ ಉಳಿಸ್ಕೊತಾನೆ, ಡೆಲಿವರಿ ಪಾರ್ಟ್ನರ್ಸ್ಗಳಿಗೆಲ್ಲ ಹೇಗೆ ಬಕ್ರಾ ಮಾಡ್ತಾನೆ, ಯಾವ ರೀತಿ ಎಲ್ಲ ಸ್ಕ್ಯಾಮ್ ಮಾಡ್ತಾನೆ ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಇವತ್ತು ಮೋಟೋ ವ್ಲಾಗ್ ಮಾಡ್ತಾಯಿಲ್ಲ, ಅಂದರೆ ಕಾರ್ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಅಂದರೆ ಹೇಗಿದೆ ಅನ್ನೋದು ಕೂಡ ಇದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಚೆನ್ನಾಗಿದೆಯಾ ಅಂತ. ಅಂದರೆ ಚೆನ್ನಾಗಿದೆ ಅಂದರೆ ಅವಾಗವಾಗ ಈ ಥರನೂ ಕೂಡ ವ್ಲಾಗ್ ಮಾಡ್ತಾಯಿರ್ತೀನಿ. ಇಲ್ಲ ಬೇಡ ಮೋಟೋ ವ್ಲಾಗೆ ಚೆನ್ನಾಗಿದೆ ಅಂದರೆ ಮೋಟೋ ವ್ಲಾಗೆ ಮಾಡ್ತೀನಿ. ಅಂದರೆ ಕಾರ್ ಆಲೇ 1.5 ವಾರ ಆಗಿತ್ತು ತೆಗ್ದು ಓಡಾಡ್ಸೋಣ ಅಂತೇಳಿ ಆಚೆ ತೊಗೊಂಬಂದೆ. ಜೊತೆಯಲ್ಲಿ ಒಂದು ಕಂಟೆಂಟ್ ಆಗುತ್ತೆ, ಅಂದರೆ ಇದ್ರ ಬಗ್ಗೆ ಮಾತಾಡ್ಬೋದು ಅಂತ ಹೇಳಿ ಕೂಡ ಕಾರ್ನ ತೊಗೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ 100 ರೂಪೀಸ್ ಫ್ಲ್ಯಾಟ್ ಪೇ ಕೊಟ್ಟು ಆರ್ಡರ್ ಯಾವ ರೀತಿ ಕೊಡ್ತಾನೆ ಸ್ವಿಗ್ಗಿಯಲ್ಲಿ ಅಂತ ಅಂದರೆ, ಪಿಕಪ್ ರೆಸ್ಟೋರೆಂಟಿಗೆ 3 ಕಿಲೋಮೀಟರ್ ಎಳಿತಾನೆ. ಅಂದರೆ ನಾವು ಲೊಕೇಶನ್ ಎಲ್ಲಿರ್ತೀವೋ ಅಲ್ಲಿಂದ ರೆಸ್ಟೋರೆಂಟಿಗೆ ಪಿಕಪ್ಪಿನೇ 3 ಕಿಲೋಮೀಟರ್ ಎಳಿತಾನೆ. ಪಿಕಪ್ಪಿಂದ ಡ್ರಾಪ್ ಡಿಸ್ಟೆನ್ಸ್ ಬಂದು ಒಂದು 12 ಕಿಲೋಮೀಟ್ರು, ಇಲ್ಲ 8 ಕಿಲೋಮೀಟ್ರು, ಇಲ್ಲ 10 ಕಿಲೋಮೀಟ್ರು, ಇದೇ ರೀತಿನೇ ಡ್ರಾಪ್ ಎಳೆಯೋದು. ಅಂದರೆ ಡ್ರಾಪು ಎಲ್ಲ ಝೋನ್ ಒಳಗಡೆ ಕೊಡ್ತಾನೆ, ಇಲ್ಲ ಝೋನಿಂದ ತಗೊಂಡೋಗಿ ಡ್ರಾಪ್ನ ಆಚೆ ಕೊಡ್ತಾನೆ. ಅಂದರೆ ಅವಾಗ ಎಷ್ಟಾಗುತ್ತೆ ಹೇಳಿ ಅಮೌಂಟು. ಈಗ 12 ಕಿಲೋಮೀಟ್ರ್ ಲೆಕ್ಕ ತಗೋಣ. ಅಂದರೆ ಒಂದು 2 ಆರ್ಡ್ರು ಸೇಮ್ ನಂಗೆ ಹಿಂಗೆ ಆಗ್ತಾ. ಅಂದರೆ 12 ಕಿಲೋಮೀಟ್ರ್, ಅಂದರೆ ಪಿಕಪ್ 3 ಕಿಲೋಮೀಟ್ರು, ಒಂದು ಡ್ರಾಪ್ 12 ಕಿಲೋಮೀಟ್ರು, ತಿರ್ಗಿ ಆ ಕಡೆಯಿಂದ ವಾಪಸ್ಸು ಝೋನ್ ಒಳಗೆ 12 ಕಿಲೋಮೀಟ್ರು, 24 + 3 ಟೋಟಲಾಗಿ 27 ಕಿಲೋಮೀಟ್ರ್ ಆಯಿತು ಒಂದು ಆರ್ಡರಿಗೆ. ಅಂದರೆ 27 ಕಿಲೋಮೀಟರಿಗೆ ಅಮೌಂಟ್ ಎಷ್ಟು ಬಂದಂಗೆ ಆಯ್ತು ನನಗೆ? 100 ರೂಪೀಸ್ ಬಂತು. 27 ಕಿಲೋಮೀಟ್ರಿಗೆ 50 ರೂಪಾಯಿ ಪೆಟ್ರೋಲೇ ಆಗಿದೆ ನನಗೆ. 50 ರೂಪಾಯಿ ಮಾತ್ರ ಸೇವಿಂಗ್ಸ್ ಆಗಿದೆ ನೋಡಿ. ಒಂದು ಯೋಚನೆ ಮಾಡ್ಕೊಳ್ಳಿ, 27 ಕಿಲೋಮೀಟ್ರ್ ಹೋದರೂ ಕೂಡ ಅಲ್ಲಿ 100 ರೂಪೀಸೇ ಬರೋದು. ನೀವು 30 ಕಿಲೋಮೀಟ್ರ್ ಹೋದರೂ ಅಲ್ಲಿ 100 ರೂಪೀಸೇ ಬರೋದು. ಏನಕ್ಕೆ ಅಂದರೆ ಫ್ಲ್ಯಾಟ್ ಪೇ ಅಂತ ಅವನು ಕೊಡ್ತಾ ಇರೋದು. ಅಂದರೆ ಚಿಕ್ಕ ಆರ್ಡ್ರ್ ಮಾಡಿದ್ರು ಕೂಡ 100 ರೂಪೀಸೇ ಬರುತ್ತೆ. ಅವ್ನು ಕೊಟ್ಟಿದೆ 2 ಚಿಕ್ಕ ಆರ್ಡ್ರು, ಇದು ಮಿಕ್ಕಿದೆಲ್ಲ ಸೇಮ್ ಹಿಂಗೇ 3 ಕಿಲೋಮೀಟ್ರ್ ಪಕ್ಕ ಇದ್ದೇ ಇರೋದು ಪಿಕಪ್ಪು. ಡ್ರಾಪ್ ಏನಿಲ್ಲ ಅಂದರೂ ಕಮ್ಮಿ ಅಂದರೂ ಒಂದು 6-7 ಕಿಲೋಮೀಟ್ರ್ ಇರೋದು. ಅಯ್ಯೋ 6-7 ಕಿಲೋಮೀಟ್ರ್ ಝೋನಿಂದ ಆಚೆಗೆ ಇರೋದು. ಅದು ಝೋನ್ ಒಳಗಡೆ ಅಂತ ಇರ್ತಾ ಇರಲಿಲ್ಲ. ಝೋನಿಂದ ಆಚೆ ಹೋದರೆ ಆರ್ಡ್ರ್ ಕೊಡೋಲ್ಲ ಸ್ವಿಗ್ಗಿಲಿ. ಅಂದರೆ ಝೊಮ್ಯಾಟೋದಲ್ಲಾದರೆ ನೀವು ಝೋನಿಂದ ಆಚೆ ಹೋದರೂ ಕೂಡ ಇನ್ನೂ ಝೋನಿಂದ ಆಚೆ ಕಡೆನೇ ಆಟ ಆಡಿಸ್ತಾನೆ. ಬಟ್ ಸ್ವಿಗ್ಗಿಲಿ ಯಾವುದೇ ಕಾರಣಕ್ಕೂ ಆ ಥರ ಕೊಡೋಲ್ಲ. ನೀವೇನಾದ್ರು ಝೋನ್ ಆಚೆ ಆರ್ಡ್ರ್ ತೊಗೊಂಡೋಗಿದ್ದೀರ ಅಂದರೆ ತಿರ್ಗಾ ಝೋನಿಂದ ಝೋನ್ ಒಳಗಡೆಗೆ ಬರೋಂಗಿದ್ರೆ ಆರ್ಡ್ರ್ ಕೊಡ್ತಾನೆ. ಅದು ಬಿಟ್ಟರೆ ಆರ್ಡ್ರನ್ನ ಕೊಡೋದೇ ಇಲ್ಲ. ಆವಾಗ ಏನಾಗುತ್ತೆ ಅಂದರೆ ಆರ್ಡ್ರ್ ಬರೋಲ್ಲ ಅಲ್ಲಿಂದ. ಮ್ಯಾಕ್ಸಿಮಮ್ ಆರ್ಡ್ರ್ ಬರೋಲ್ಲ ಗುರು ಔಟ್ ಆಫ್ ಝೋನಿಂದ. ಅಂದರೆ ಈಗ ನಾಕ್ಸಂದ್ರ, ಈಗ ಜಾಲಹಳ್ಳಿ ಆ ಸೈಡೆಲ್ಲ ಹೋದರೆ ತಿರ್ಗಾ ಬೆಲ್ ರೋಡ್ ಕಡೆಗೆ ಆರ್ಡ್ರು ಯಾವುದೇ ಕಾರಣಕ್ಕೂ ಬರೋಲ್ಲ. ಅದರಿಂದಾಗಿ ಅಲ್ಲಿಂದ ನಾವು ಖಾಲಿನೇ ಬರಬೇಕು. ಖಾಲಿ ಬಂದರೆ 12 ಕಿಲೋಮೀಟ್ರ್ ಅಲ್ಲೇ ಖಾಲಿ ಬರ್ತೀವಲ್ಲ, ಅಲ್ಲಿಗೆ ಅಲ್ಲೇ ಮನ್ನ ನೋಡಿ. ಈ ಥರ ಮಾಡ್ತಾನೆ. ಅಂದರೆ ಮ್ಯಾಕ್ಸಿಮಮ್ ಇದೇ ಥರ ಮಾಡೋದು. ಸೊ ಅವನು ಕೂಡ ದುಡ್ಡು ಉಳಿಸ್ಕೊಳ್ಲೇಬೇಕಲ್ಲ. ಈಗ 100 ರೂಪೀಸ್ ಫ್ಲ್ಯಾಟ್ ಪೇ ಕೊಟ್ಬಿಟ್ಟು ಸುಮ್ಮನೆ ಎದ್ಬಿಡೋಕ್ಕಲ್ಲ. 100 ರೂಪೀಸ್ ಫ್ಲ್ಯಾಟ್ ಪೇ ಕೊಟ್ಟು ಅಲ್ಲೇ 10 ಆರ್ಡ್ರ್ ಕೊಟ್ಟರೆ ಅವ್ನಿಗೆ ಅಲ್ವಾ ಲಾಸು. ಅದರಿಂದಾಗಿ ಅವರು ಕೂಡ ಸಖತ್ತಾಗಿ ತಲೆ ಓಡಿಸ್ಬಿಟ್ಟು ಕೊಡೋ ಆರ್ಡ್ರುಗಳೆಲ್ಲ ಸೇಮ್ ಇದೇ ಥರ ಕೊಡ್ತಾನೆ. ತಟ್ಟೆ ಲಾರಿ ಸೈಡ್ ಕೊಡ್ಬಿಡ್ತೀನಿ. ಅಂದರೆ ಕೊಡೋ ಆರ್ಡ್ರುಗಳೆಲ್ಲ ಸೇಮ್ ಅವನು ಇದೇ ಥರನೇ ಕೊಡೋದು. ಅದರಿಂದಾಗಿ ಅವನಿಗೂ ಕೂಡ ದುಡ್ಡು ಉಳಿತದೆ. ಸುಮ್ಮನೆ ಆಸೆ ಹುಟ್ಟಿಸ್ದಂಗೆ ಆಗುತ್ತೆ. ಇಲ್ಲಿ ಒಂದು ಕಡೆ ಆಸೆ ಹುಟ್ಟಿಸ್ದಂಗೆ ಆಗುತ್ತೆ ಡೆಲಿವರಿ ಪಾರ್ಟ್ನರ್ಸ್ನ ಅಟ್ರ್ಯಾಕ್ಟ್ ಮಾಡಿ ಕೆಲಸ ಮಾಡಿಸ್ದಂಗೆ ಆಗುತ್ತೆ. ಅವನಿಗಲ್ಲಿ ದುಡ್ಡು ಕೂಡ ಸೇವ್ ಆಗುತ್ತೆ. ಈ ಥರ ಪ್ರೀ ಪ್ಲ್ಯಾನ್ ಮಾಡ್ಕೊಂಡೇ ಕೂಡ ಅವನು 100 ರೂಪೀಸು ಫ್ಲ್ಯಾಟ್ ಪೇ ಕೊಡೋದು. ಅಂದರೆ ಕಂಪ್ನಿಯವರು ಎಲ್ಲ ಅವರ ಪ್ರಾಫಿಟೇ ಯೋಚನೆ ಮಾಡೋದು, ನಮ್ಮ ಪ್ರಾಫಿಟೇನು ಯೋಚನೆ ಮಾಡೋದು. ಈಗ 100 ರೂಪೀಸ್ ಕೊಟ್ಬಿಟ್ಟಿದ್ದೀನಿ, ಎಲ್ಲ ಚಿಕ್ಕ ಆರ್ಡ್ರ್ ಕೊಟ್ಬಿಡೋಣ ಅಂತ ಏನು ಅವನು ಕೂಡ ಅವ್ನ ಮನಸ್ಸಲ್ಲೂ ಕೂಡ ಇರೋಲ್ಲ. ಅವ್ನಿಗೂ ಐಡಿಯಾ ಇರುತ್ತೆ, ಹಿಂಗೆ ಇವ್ರಿಗೆ ಫ್ಲ್ಯಾಟ್ ಪೇ 100 ರೂಪೀಸ್ ಕೊಟ್ಟಿದ್ದೀನಿ, ಇವರಿಗೆ ಯಾವ ರೀತಿ ಆರ್ಡರ್ ಕೊಡಬೇಕು ಅನ್ನೋದು ಅವನು ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಅಂದರೆ ಈಗ 100 ರೂಪೀಸ್ ಕೊಟ್ಟರು ಅಂದಿದ ತಕ್ಷಣ ನಾವು ಬೇಗ ಆರ್ಡ್ರುಗಳ್ನ ಕಂಪ್ಲೀಟ್ ಮಾಡೋಕ್ಕೂ ಕೂಡ ಆಗೋಲ್ಲ ನೋಡಿ. ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ಅರ್ನಿಂಗ್ ನೋಡಿ ಎಷ್ಟಾಯಿತು ಅಂತ ಅವತ್ತು ಬರೀ 1450 ರೂಪಾಯಿ. ಅಂದರೆ ಕಸ್ಟಮರ್ ಟಿಪ್ಸ್ 50 ರೂಪಾಯಿ ಕೊಟ್ಟಿದ್ದಾರೆ. ಅರ್ನಿಂಗ್ಸ್ ನೋಡಿ 1400 ರೂಪಾಯಿ ಅಷ್ಟೇ ಆಗಿದ್ದು. ಅಂದರೆ ಇನ್ನೂ ನಾನು ಏನಾದ್ರು 10 ಗಂಟೆವರೆಗೂ ಮಾಡಿದರೂ ಕೂಡ ಇನ್ನೊಂದು 400 or 500 ಆಗೋದು. ಅಂದರೆ 1950 ರೂಪಾಯಿ ಅಂದ್ಕೊಳ್ಳಿ. 1950 ರೂಪಾಯಿ ಮಾಮೂಲಿ. ಈಗ MG ಕೊಟ್ಟಿದ್ರು ಕೂಡ ಅಷ್ಟು ಆರ್ಡ್ರ್ ಮಾಡಿದ್ರೆ, ಅಂದರೆ ಆರ್ಡ್ರ್ ಜಾಸ್ತಿ ಮಾಡ್ಸೋನು MG ಕೊಟ್ಟಿದ್ದಾಗ, ಅಂದರೆ ಚಿಕ್ಕ ಪುಟ್ಟ ಆರ್ಡ್ರೆಲ್ಲ ಮಾಡ್ಸೋನು. ಬಟ್ MGಲಿ ಎಷ್ಟು ಅಮೌಂಟ್ ಬರೋದು ನನಗೂ ಕೂಡ ಅಷ್ಟೇ ಅಮೌಂಟ್ ಬರೋದು. 1850 ರೂಪಾಯಿ ಬರೋದು, ಇಲ್ಲೊಂದು 100 ರೂಪೀಸ್ ಜಾಸ್ತಿ ಬರೋದು. ಅಂದರೆ ಅದೇ ಹೇಳ್ತಾವ, ಕೆಲಸ ಜಾಸ್ತಿ ಇಲ್ಲ. ಅಂದರೆ ಆಚೆ ಕಡೆ ತಗೊಂಡೋಗಿ ಕೊಟ್ಟು ವಾಪಸ್ ಬರಬೇಕಲ್ಲ, ಅದೊಂದೇ ಫ್ರಸ್ಟ್ರೇಷನು. ಆ ಕಡೆಯಿಂದ ಆರ್ಡ್ರೇ ಬರೋಲ್ಲ. ಅಂದರೆ ಒಂದು ಆರ್ಡರ್ಗೆ ಏನಿಲ್ಲ ಅಂದರೂ ಟೈಮ್ ಎಷ್ಟಾಗುತ್ತೆ ಗೊತ್ತಾ? 1 hour ಆಗುತ್ತೆ ಈ ಥರ ಮಾಡಿದ್ರೆ. ಅಂದರೆ ಪಿಕಪ್ಪು 3 ಕಿಲೋಮೀಟರ್ ಇರುತ್ತೆ, ಹೋಗಿ ಡ್ರಾಪ್ 12 ಕಿಲೋಮೀಟ್ರ್ ಮಾಡಿ ತಿರ್ಗಾ ವಾಪಸ್ ಬರೋ ಅಷ್ಟೊತ್ತಿಗೆ ಪಕ್ಕ 1 hour ಅಂತೂ ವೇಸ್ಟ್ ಆಗೇ ಆಗುತ್ತೆ. ಸೊ ಇದೇ ರೀತಿ ಸ್ವಿಗ್ಗಿ ಕಂಪ್ನಿಯೂ ದುಡ್ಡನ್ನು ಉಳಿಸ್ಕೊಳೋದು. ಅಂದರೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.